ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇವತ್ತು ನಾವು ಪ್ರವೀಣನ್ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾವ ಥರ ಮಾಡ್ತಾ ಇದ್ದೀವಿ ಗೈಸ್? ಚಿಕ್ಕು ಕೇಕ್, ಚಿಕ್ಕದು ಬಜೆಟ್ ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತಾಳೆ ಅಂತ ಅನ್ಕೋಬೇಡಿ. ದೊಡ್ಡದೇ ಮಾಡೋಣ ಅಂದರೆ ಎಲ್ಲರೂ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೋ ಎಷ್ಟಾಗುತ್ತೋ ಅದ್ರದ್ದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಇವಂದು ಹತ್ರದಲ್ಲೇ ಇದೆ ಬರ್ತಡೇ, ಸೊ ನಾವು ದೊಡ್ಡದಾಗಿ ಮಾಡ್ತೀವಿ. ನೋಡಿ ತುಂಬ ದೊಡ್ಡ ಕೇಕ್ ತಗೊಂಡು ಬಂದಿದ್ದೀವಿ ನೋಡಿ. ಬರ್ತಡೇಗೆ ಅವನ ಹತ್ರನೇ ಕೇಕ್ ತಗೋಬ ಅಂತ ಹೇಳ್ತಾ ಇದೆಯಾ? ಬರ್ತಾ ಇರೋದ್ರಿಂದ ಏನು ಮಾಡ್ಬೇಕಂತ ತಲೆ ಹೊಡ್ಲಿಲ್ಲ. ಅದಕ್ಕೆ ಸಣ್ಣದಾಗಿ ನಾವೇ ಡೆಕೋರೇಟಿವ್ ಆಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ವಿ. ಈ ಕೇಕ್ಗೆ ನೋಡೋಣ ಹೆಂಗಿರುತ್ತೆ ಸರ್ಪ್ರೈಸ್ ಅಂತ. ಬರ್ತಾ ಇದ್ದೀನಿ ಇವಾಗ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಯು ಪ್ರವೀಣ. ಇದು ಬ್ಲಾಕ್ ಆಗ್ತಿದೀರಾ? ಬ್ಲಾಕ್ ಅಲ್ಲ, ಬ್ಲಾಕ್ ಅದೆಲ್ಲ ಇವಾಗ ಹೇಳು. ತುಂಬಾ ಸ್ಪೆಷಲ್ ಚಾಕು ತಗೊಂಡು ಬಂದಿದ್ದೀವಿ ನಾವು. ತುಂಬಾ ದೊಡ್ಡದು. ಕೇಕ್ ಯಾವತ್ತೈತೆ? ಹ್ಯಾಪಿ ಬರ್ತ್ಡೇ. ಜರಿ ನಾನು ಹ್ಯಾಪಿ ಬರ್ತ್ಡೇ. ಹೌದು ತಿನ್ಸು ಗೆಳತಿ ನೋಡಿ. ನೀನ್ ಮಾಡಿದ ಕೇಕು? ಇಲ್ಲ, ನಾನ್ ಮಾಡಿದಂದ್ರೆ ಚೆನ್ನಾಗಿರ್ಲಿಲ್ಲ ಅಂತಿದ್ದ. ಇಲ್ಲಿ ಅಮ್ಮ ಅಂತ ಬರ್ಲಿಲ್ಲಲ್ಲ, ಅದ್ ನಾನ್ ಬರ್ದಿರೋದು. ಕೇಕ್ ತಿಂತೀನಿ ಬೇಜಾರಿಲ್ಲ. ಹ್ಯಾಪಿ ಬರ್ಡೇ ಅಂತ ಹೇಳಮ್ಮ. ಕೇಕ್ ಹೆಂಗಿತ್ತು? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಇರ್ಲಿ ಹೇಳು, ನಿಂಗೆ ಹೆಂಗ ಅನ್ಸ್ತಂತ? ಸೂಪರ್. ನಿನ್ ಬರ್ತಡೇ ಹಿಂಗೆ ಮಾಡೋದಾ? ಚಿಕ್ಕ ಕೇಕ್ ಮತ್ತೆ ಫೋನ್ ಅಂತಾರೆ. ಹಾಂ ರಸ್ತಾನಿ ಇವ್ನ ಬರ್ತಡೇ ದೊಡ್ಡ ಕೇಕ್ ಬೇಕಂತೆ. ಅಷ್ಟೇ ಸಾಕಾ? ಕಪ್ ಕೇಕ್. ಏನೇನು? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓ ಹಿಂಗೆ ಇರಲಿ ಅಂತ ಹೇಳು. ನಿಮ್ಮ ಪ್ರೀತಿ ಅಭಿಮಾನ ಎಲ್ಲನೂ ಅಭಿಮಾನ ಎಲ್ಲ ಹಿಂಗೆ ಇರ್ಲಿ ಮನಸ್ಸಲ್ಲಿ.